ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ನಗರದಲ್ಲಿ ಮಾಧ್ಯಮಗಳ ಜೊತೆಗೆ ಸಂಸದ ರಮೇಶ್ ಜಿಗಜಿಣಗಿ ಮಾತನಾಡಿ, ರಾಜೀವ್ ಗಾಂಧಿರವರಿಗೆ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಏನಾದರೂ ಗೊತ್ತಿದೆ ಏನ್ರಿ? ಎಲ್ಲಿಂದಾನೋ ಬಂದು ಇಂತಹ ರಾಡಿ ಮಾಡಿ ಈಗ ಸಿಕ್ಕಾಕೊಂಡಿದ್ದಾನೆ. ಇಷ್ಟೊಂದು ದೊಡ್ಡ ಹಗರಣ ಆದ ಮೇಲೆ ಈಗ ಮುಚ್ಚಿಟ್ಟುಕೊಳ್ಳಲು ಸಿದ್ದರಾಮಣ್ಣ ಜಾತಿ ಗಣತಿ ತಂದ್ರ ನನಗಂತರೂ ನಗು ಬರುತ್ತೆ. ಸಿದ್ದರಾಮಣ್ಣ ನಿಜವಾದ ನೈತಿಕತೆ ನಿಮಗಿದ್ದರೆ ಬಿಟ್ಟು ಹೊರಗೆ ಬನ್ನಿ, ಯಾರಾದರೂ ನಡೆಸಲಿ ಎಂದು ವ್ಯಂಗ್ಯವಾಡಿದ್ರು. ರಾಜೀವ್ ಗಾಂಧಿಯವರು ಈ ದೇಶದ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಏನಾದರೂ ಗೊತ್ತಿದೆ. ಎಲ್ಲಿಂದೋ ಬಂದು ಏನೋ ಮಾಡಿ ಇಲ್ಲೆಲ್ಲ ಇಂಥ ರಾಡಿ ಮಾಡಿ ಈಗ ಸಿಗಾಕೊಂಡಾರ. ಹೆರಾಲ್ಡಲ್ಲಿ ಮಾಡೋದು ಅಂತ ಹೇಳೋರು ನಾವಲ್ಲ, ನಮ್ಮ ಪಕ್ಷದವರಲ್ಲ. ಯಾರೋ ಒಬ್ಬರು ಸುಬ್ರಹ್ಮಣ್ಯಂ ಸ್ವಾಮಿ ಅಂತಕ್ಕಂಥವ್ರು ನಮ್ಮ ಸರ್ಕಾರದ ಮುಂದೆ ಅರ್ಜಿ ಇಟ್ಟಾಗ ಹಿಂದೂ ಇಟ್ಟಿದ್ರು, ಅದನ್ನು ಮುಚ್ಚಾಕಿ ಅದರ ಎನ್ಕ್ವೈರಿ ಮಾಡಲಿಲ್ಲ. ಯಾರು? ಇವರೇ ಕಾಂಗ್ರೆಸ್ನವರು. ಮತ್ತು ಅದನ್ನು ಮುಚ್ಚಿಟ್ಟಿದ್ರು ಅಂದರೆ ಅದ್ರ ಅರ್ಥ ಆಗ್ತದಲ್ಲ ಜನರಿಗೆ, ಇದು ತಪ್ಪು ಮಾಡೋದು ನಿಜ ಅಂಥೇಳಿ ಮುಚ್ಚಿಟ್ಟಿದ್ರು. ಪುನಃ ಈಗ ಮತ್ತೆ ಇವರು ಯಾರು ಸುಬ್ರಹ್ಮಣ್ಯಂ ಸ್ವಾಮಿಯವರು ನಮ್ಮ ಸರ್ಕಾರದ ಮೇಲೆ ಒತ್ತಾಯ ಮಾಡಿದ ಮೇಲೆ ಈಗ ಅದು ಎನ್ಕ್ವೈರಿ ಹಾಕಿದ ಮೇಲೆ ಈಗ ಅದು ನಡೆದಿದೆಯಪ್ಪ. ED ಅವರು ಕೂಡ ಇದರಲ್ಲಿ ಆಗಿದೆ 5,000 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಅವರು ED ಅವರು ಅದನ್ನು ಗಮನಿಸ್ತಾ ಇದ್ದಾರೆ. ಆಮೇಲೆ ಇದು ಏನಾಗ್ಯದ ಅಂತಂದರೆ, ಇದು ನೋಡಿರಿ, ಇದು ನಾವು ಇನ್ನು ಹೆಚ್ಚಿಗೆ ಹೇಳೋದು ಬೇಡ, ಆದರೆ ಇದರಲ್ಲಿ ಸ್ವಲ್ಪ ಅನ್ನಿಸ್ತಾ ಇದೆ, ನಮಗೂ ಅನ್ನಿಸ್ತಾ ಇದೆ, ಹಿಂದೆ ಯಾಕೆ ಮುಚ್ಚಿಟ್ಕೊಂಡ್ರಪ್ಪ ಇವರು, ಇದು ಪ್ರೂವ್ ಆಗ್ತದೆ ಅನ್ನೋ ಕಾರಣಕ್ಕೆ ಹಿಂದೆ ಮುಚ್ಕೊಂಡು ಇಟ್ಕೊಂಡಿದ್ರು. ಈಗ ಅದು ಎಲ್ಲ ಡಿಟೇಲಾಗಿ ಎನ್ಕ್ವೈರಿ ಆಗಲಿ, ಸತ್ಯಾಂಶ ಹೊರಗೆ ಬಂದ ಮೇಲೆ ನಿಮ್ಗೆ ಹೇಳ್ತೀನಿ. ಇದು ರಾಜಕೀಯ ಇದರಲ್ಲಿ ಶೇಡಿಂಗ್ ರಾಜಕಾರಣ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನ ಮೇಲೆ ಯಾರೇ ಸೇರಿ ಒಂದು ನಾಚಿಕೆ ಬೇಕ್ರಿ ಅನ್ನೋದು. ಅಲ್ಲಪ್ಪ, ಹಿಂದೆ ನಾನು ಕೂಡ ಮಂತ್ರಿ ಇದ್ದೆ, ಎಕ್ಸೈಸ್ ಮಿನಿಸ್ಟರ್ ಇದ್ದೆ. ನನ್ನ ಕಾಲಕ್ಕೆ ಒಂದು ಹಗರಣ ಆಯಿತು ಕರ್ನಾಟಕ ರಾಜ್ಯದಲ್ಲಿ, ಬಾಟ್ಲಿಂಗ್. ನೀವೆಲ್ಲ ಕೇಳಿರ್ಬೇಕಲ್ಲ, ಸಣ್ಣವರಿದ್ದೀರಿ, ನಾ ಸ್ಕೂಲ್ನಾಗಿದ್ರಿ, ನಿಮ್ಮ ಅಜ್ಜ ಅವ್ರಿಗೆ ಕೇಳ್ರಿ, ನಿಮ್ಮ ಅಪ್ಪಾರಿಗೆ ಕೇಳ್ರಿ. ಬಾಟ್ಲಿಂಗ್ ಹಗರಣ ಆಯಿತು ಇಡೀ ರಾಜ್ಯದಲ್ಲಿ. ನಾನು ರಾಜೀನಾಮೆ ಕೊಡ್ಲಿಕ್ಕೆ ಏರ್ಪೋರ್ಟ್ಗೆ ಹೋದೆ. ಹೆಗ್ಡೆ ಅವರು ಡೆಲ್ಲಿನಾಗಿದ್ದರು, ನಾನು ಲಕ್ಷ್ಮೀ ಸಾಗರ್ ಅವರು ಏರ್ಪೋರ್ಟ್ಗೆ ಹೋದೆವು. ನಾನು ಕಿಶದಲ್ಲಿ ರಾಜೀನಾಮೆ ಬರ್ಕೊಂಡು ಹೋಗಿದ್ದ. ಟುಡೇ ಐ ಆಮ್ ರಿಸೈನಿಂಗ್ ಫ್ರಮ್ ಯುವರ್ ಕ್ಯಾಬಿನೆಟ್ ಅಂತ. ಅದು ನೋಡಿದ್ರು ಟರ ಹರಿದು ಹೋಗಿದ್ರು ಹೆಗ್ಡೆ ಅವರು, ದೊಡ್ಡ ಮನುಷ್ಯ. ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ, ಇದು ತಪ್ಪಿದ್ರೆ ನಾನು ಅದಕ್ಕೆ ಜವಾಬ್ದಾರಿ, ಇದ್ರ ಜವಾಬ್ದಾರಿ ನಾನು ತೊಗೋತೀನಿ, ನಿನ್ನ ಬೇಡ ಅಂತ ಹರಿದು ಹೋಗಿದ್ರು. ಮುಂದೆ ಬಾಟ್ಲಿಂಗ್ನಲ್ಲಿ ಇದೆಲ್ಲ ಆದಮೇಲೆ ಆಯಿತು, ಬಾಟ್ಲಿಂಗ್ ಕೇಸ್ ಯಾವಾಗ ನನ್ನ ಮೇಲೆ ಹಾಕಿದಾರಲ್ಲ, ಆಯಿತು, ಅದಕ್ಕೆ ಒಪ್ಕೊಂಡು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಲ್ಲೇನ್ರಿ ಸಿದ್ದರಾಮಣ್ಣ? ನೀನು ಇದ್ದಿ ನನ್ನ ಜೊತೆ, ಸಿದ್ದರಾಮಣ್ಣವ್ರೇ ನೀನು ನನ್ನ ಜೊತೆ ಇದ್ದೆಪ್ಪ. ಈಗ ಯಾಕೆ ಇಷ್ಟೊಂದು ದೊಡ್ಡ ಹಗರಣ ಆದಮೇಲೆ ಇನ್ನು ಇದನ್ನೆಲ್ಲ ಮುಚ್ಕೊಳ್ಳಾಕ ರಾಜೀನಾಮೆ ನಾನು ಹಗರಣದಾಗ ಸಿಕ್ಕು ರಾಜೀನಾಮೆ ಕೊಟ್ಟ ಅನ್ನಿಸ್ಕೊಳ್ಳೋದು ಬದಲಿ ಇದು ತಂದೆ ಜನರ ಮನಸ್ಸವನ್ನು ತಿರುಗಿಸ್ಲಿಕ್ಕೆ ಏನು ಜಾತಿ ಗಣತೆ ತಂದೆ. ಖರೆ ಗಪ್ಪರೆ ಮಗರ ಭಾರಿ ಅದಿರಿ ಸಿದ್ದರಾಮಣ್ಣ. ನನಗಂತೂ ನಗು ಬರ್ತದಪ್ಪ. ನೀನು ಕಡೆ ನಿಜವಾಗಿ ನಿನ್ನ ನೈತಿಕತೆ ಇದ್ದರೆ ನೀ ಬಿಟ್ಟು ಹೊರಗೆ ಬಾ ಮರ, ಯಾರನ್ನು ನಡೆಸಲಿ ಅಂತ ಇಷ್ಟು ಮಾತ್ರ ಹೇಳಿ. ಈಗ ತಿದ್ದುಪಡಿ ಕಾಯ್ದೆ ಚರ್ಚೆ ನಡೀತದೆ ಸದನದಲ್ಲಿ, ಲೋಕಸಭೆ. ರಾಹುಲ್ ಗಾಂಧಿ ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ನೋಡ್ರಿ, ಅವ್ರು ಯಾಕೆ ಮಾತಾಡಲು ಯಾರು ಬಿಟ್ಟರು ನೀವೇ ಅವ್ರಿಗೆ ಕೇಳ್ರಿ, ಎಲ್ಲರೂ ಸಿಕ್ಕರು. ನಾನಂತೂ ಹೇಳಿದ್ರೆ ಇದ್ದದ್ದಂತೂ ನಿಜ. ವಕ್ಫ್ ಬೋರ್ಡ್ನಲ್ಲಿ ನಾನು ಕೈ ಹತ್ತೀನಿ, ವಕ್ಫ್ ಕಾನೂನು ಪರವಾಗಿಯೇ ನಾ ಇದ್ದ. ಯಾಕಿದ್ದ ಅಂದರೆ ನಾನು ವಿದ್ಯಾವಂತ, ನನಗೆ ಗೊತ್ತದ ವಕ್ಫ್ ಕಮಿಟಿ ಅದಕ್ಕೆ ಇರ್ತದೆ. ಅದು ಏನು ನಮ್ಗೆ ಲಂಚ ಹೊಡಿಲಕ್ಕ? ರಾಜಕಾರಣದಲ್ಲಿ ಇದ್ದಲ್ಲಿ ಎಲ್ಲ ನಾವು ಜಮೀನುಗಳು ತೊಗೊಂಡು ಆ ವಕ್ಫ್ ಕಮಿಟಿದು ಎಲ್ಲ ನಾವು ಬೇರೆದವ್ರು ಕೊಡ್ಲಕ್ಕ? ಇದು ನೋಡ್ರಿ, ಇದ್ರಾಗ ಎಫೆಕ್ಟ್ ಆಗಿರೋದು ಯಾರ್ಯಾರು ಗುಮ್ಮಳಾಯಿಸ್ಯಾರ, ಯಾರ್ಯಾರು ವ್ಯಕ್ತಿಗಳು ರಾಜಕಾರಣದಲ್ಲಿದ್ದವರು ಹೊರಗಿದ್ದವರು ಇದನ್ನು ಗಬ್ಬಳಿಸ್ಯಾರಲ್ಲ, ಅವ್ರಿಗಿದು ತೊಂದರೆ ಆಗ್ತದ. ಆದರೆ ಸಾಮಾನ್ಯ ಅಲ್ಪಸಂಖ್ಯಾತರಿಗೆ ಯಾವ ರೀತಿಯಿಂದ ತೊಂದರೆ ಆಗೋದಿಲ್ಲ. ಯಾಕಂದರೆ ಇದು ಇರೋದು ಕಾನೂನು ಎದಕ್ಕಪ್ಪ ಅಂದರೆ ಅವ್ರ ಅಭಿವೃದ್ಧಿಗಾಗಿ, ಮಕ್ಕಳ ಶಾಲೆಗಾಗಿ, ಹಾಸ್ಟೆಲ್ಗಾಗಿ, ಆಮೇಲೆ ಅವ್ರಿಗೆ ಕೊಡ್ತಕ್ಕಂಥ ಹಣಕ್ಕಾಗಲಿ ಅವ್ರ ಸಲುವಾಗಿ ಇದ್ದದ್ದು. ಯಾರ್ಯಾರೇ ಲೂಟಿ ಹೊಡೆದ್ರೆ ಇದೇನ್ರಿ 70 ವರ್ಷ ಇದನ್ನು ಮಾಡಿದ್ರೆ ಯಾಕೆ ಮಾಡಲಿಲ್ಲ ಇವರು? ಯಾಕಂದ್ರೆ ಹೊಡೆದವ್ರೆ ಅವರೇ. ನಾವಂತೂ 70 ವರ್ಷ BJP ಅವ್ರು ಇಲ್ಲಲ್ಲಪ್ಪ. ಕಾಂಗ್ರೆಸ್ನಾಗ ಇರ್ತಕ್ಕಂಥ ಮೈನಾರಿಟಿ ಜನನೇ ಎಷ್ಟೋ ಜನ ಲೂಟಿ ಹೊಡೆದಾರ. 70 ವರ್ಷ ಅದಕ್ಕೆ ಮಾಡಿಸ್ಬಿಡ್ಲಿಲ್ಲ. ಈಗ ನಾವು ಬಂದಿದ್ದ ನಾವೇ ಕೇಳ್ತೀವಿ ರೀ, ಪಾಪ ಬಡವರು ಮುಸ್ಲಿಮರಿಗೆ ಅನುಕೂಲ ಆಗೋದು ಮಾಡೋದು ಅಂತ ಹೇಳಿ ಮಾಡ್ಯಾರಪ್ಪ ನಮ್ಮ ಮೋದಿಯವರು. ಮತ್ತು ಇದು ನೀವೇನು ಹೇಳ್ತಾರೋ ನಾವು ಯಾವುದೂ ಚಲಾಯಿಸೋದಿಲ್ಲ ಬಿಡು, ಬುದ್ಧಿ ಮಾಡಿಸ್ತಾರೆ ನೀವು. ನೋಡ್ರಿ, ಜಮೀರ್ ಯಾರ್ರಿ ಅವರು? ಯಾರವ್ರು ಜಮೀರ? ಅವರೇ ಈಗ ಹೇಳಿದ್ರೆ ಇಟ್ಟತ್ತನ ಲೂಟಿ ಹೊಡೆದವ್ರೆ ಅವರು ಒಬ್ಬರು.
ಸುಮ್ನೆ ಬಿಡ್ರಿ ಈಗ ಅದನ್ನೆಲ್ಲ. ಜಾತಿ ಕಮಿಟಿಯಲ್ಲಿ ಹಾ. ಅನ್ಯ ಧರ್ಮದವ್ರಿಗೆ ಯಾಕೆ ಬೇಕು? ಹಾ. ಮುಸಲ್ಮಾನರು ಬಿಟ್ಟು ಬೇರೆಯವ್ರನ್ನ ಯಾಕೆ ಬೇಕು ಅಂತ. ಬೇರೆನವ್ರಿಗೆ ಯಾಕೆ ಬೇಕು? ಇವರೆಲ್ಲ ಕಣ್ಣು ಮುಚ್ಕೊಂಡ್ ತಿರ್ಲಾಕತ್ತಿದ್ರಲ್ಲ, ನಿಗಾ ಇಡ್ಲಕ್ ಇವ್ರು ಹೊರಗಿನ ಬ್ಯಾರೆ ಜಾತಿಯವ್ರನ್ನ ಹಾಕ್ಯಾರಪ್ಪ. ಅವ್ರು ಕೇಳ್ತಾರ ಪ್ರಶ್ನೆ. ಅವ್ರು ಕೇಳ್ತಾರೆ ಬೇಕಾದ್ದು. ನಾವು ಮಾಡೋದೇನು ನ್ಯಾಯ ಕೊಡಬೇಕು ಅವ್ರಿಗೆ, ಅಲ್ಪಸಂಖ್ಯಾತರಿಗೆ ಅಂತ ನಾವು ಮಾಡೋದು. ಮತ್ತು ನೀವೆಲ್ಲರೂ ಅಲ್ಪಸಂಖ್ಯಾತರು ಕೊಟ್ಟು ತಿಂದು ಬಿಡೋದ? ಅದು ಆಗಬಾರ್ದನ್ನ ಕಾರಣ ಬೇರೆ ಬೇರೆ ಜಾತಿಯವರು ಸೇರ್ಸ್ಯಾರಪ್ಪ. ಬರ್ರಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.